ನಿನ್ನ ಜೊತೆಯಲಿ ಜೊತೆಯಲಿ. ನಿಮ್ಮಿಂದ ಅನ್ಯಾಯ ಆಗಿರೋ ಆ ಹುಡುಗಿಗೆ ಮತ್ತೆ ಅವಳು ಹೊಟ್ಟೆಲಿ ಹುಟ್ಟಿರೋ ನಿಮ್ಮ ಮಗುಗೆ ಏನು ನ್ಯಾಯ ಕೊಡ್ತೀರಾ ಹೇಳಿ ಸರ್? ಸರ್ ನೀವು ಹಾಗೆ ತಗೋಂಗಿಲ್ಲ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ನನಗೆ ಇವಾಗ ಆರೋಗ್ಯ ಸರಿ ಇಲ್ಲ, ಮಾತಾಡೋಣ. ಸರ್ ನಿಂತ್ಕೊಳ್ಳಿ ಸರ್. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗಿ. ನಿಂತ್ಕೊಳ್ಳಿ ಸರ್. ನೋಡ್ದಲ್ಲ ವೀಕ್ಷಕರೇ, ನಾನು ಕೇಳಿದ ಪ್ರಶ್ನೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಿಸ್ಟರ್ ರಂಜಿತ್ ಕುಮಾರ್ ಅವರು ಏನು ಉತ್ತರನೇ ಕೊಡಲಿಲ್ಲ. ಅಂದ್ರೆ ಅವರು ಕೂಡ ಒಂದು ಕಾಲದಲ್ಲಿ ತಪ್ಪು ಮಾಡಿದ್ರು ಅನ್ನೋದು ನಿಜ ತಾನೆ? ಎಲ್ಲರ ತಪ್ಪನ್ನು ಎತ್ತಿ ಹಿಡಿಯೋ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಈಗ ತಮ್ಮದೇ ತಪ್ಪನ್ನು ಒಪ್ಕೊಳ್ಳೇಬೇಕು ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ. ಸೆನ್ಸೇಷನಲ್ ಸುದ್ದಿಗಾಗಿ ನೋಡ್ತಾ ಇರಿ ದೃಶ್ಯ ನ್ಯೂಸ್. ಅಂತೂ ಬೆಂಕಿ ಹಚ್ಬಿಟ್ಟೆ. ಇನ್ನು ರಾಜಕೀಯ ಬಿರುಗಾಳಿನೂ ಇದಕ್ಕೆ ಸೇರ್ಕೋತು ಅಂದರೆ ಯಾರ್ಯಾರು ಸುಟ್ಟು ಬೂದಿ ಆಗ್ತಾರೋ ಗೊತ್ತಿಲ್ಲ. ವೆಲ್ ಡನ್. ಥ್ಯಾಂಕ್ ಯು ಸರ್. ಬನ್ನಿ ವೀಕ್ಷಕರೇ, ರಾಷ್ಟ್ರದ ರಾಜಕೀಯ ಇತಿಹಾಸದಲ್ಲೇ ಹಿಂದೆಂದೂ ನಡೆಯದ ಘಟನೆ ಇಂದು ನಡೆದು ಹೋಗಿದೆ. ಈ ಘಟನೆಯು ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯ ಹುಬ್ಬೇರಿಸುವಂತೆ ಮಾಡಿದೆ. ತನ್ನನ್ನು ತಾನು ಅತ್ಯಂತ ಪ್ರಾಮಾಣಿಕ, ನಿಷ್ಠಾವಂತ, ಶುದ್ಧ ಹಸ್ತ ಎಂದು ಘೋಷಿಸಿಕೊಂಡಿದ್ದ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ರಂಜಿತ್ ಕುಮಾರ್ ಅವರ ಚಾರಿತ್ರ್ಯವೇ ವಧಿಯಾಗುವ ಸನ್ನಿವೇಶ ಇಂದು ನಡೆದು ಹೋಗಿದೆ. ದೃಶ್ಯ ನ್ಯೂಸ್ ರಿಪೋರ್ಟರ್ ಅಭಯ್ ಶೇಖರ್ ಕೇಳಿದ ಪ್ರಶ್ನೆಗೆ ಸ್ವತಃ ಮುಖ್ಯಮಂತ್ರಿಯವರೇ ಬೆಚ್ಚಿ ಬಿದ್ದಿದ್ದಾರೆ. ಆ ಪ್ರಶ್ನೆಗೆ ಉತ್ತರಿಸಲಾಗದೆ ಎದ್ದು ಹೋಗಿದ್ದಾರೆ. ಇಷ್ಟೆಲ್ಲ ಪ್ರಾಮಾಣಿಕವಾಗಿರೋ ನೀವು, ಅನ್ಯಾಯನೇ ಸಹಿಸದಿರೋ ನೀವು, ಎಲ್ರಿಗೂ ಒಳ್ಳೇದನ್ನೇ ಬಯಸೋ ನೀವು ಒಂದು ಹುಡುಗಿಗೆ ಯಾಕೆ ಸರ್ ಕೆಟ್ಟದನ್ನ ಮಾಡಿದ್ರೆ? 8 ವರ್ಷದ ಹಿಂದೆ ನೀವೊಂದು ಹುಡುಗಿನ ಪ್ರೀತಿಸಿದ್ರಿ, ಅವಳನ್ನೇ ಮದುವೆ ಆಗ್ತೀನಿ ಅಂತ ನಂಬಿಸಿದ್ರಿ, ಅವಳ ಜೊತೆ ಫಿಸಿಕಲಿ ಕೂಡ ಮುಂದುವರೆದಿದ್ರಿ. ಕಡೆಗೆ ಅವಳು ನಿಮ್ಮನ್ನ ನಂಬಿ ಗರ್ಭಿಣಿನೂ ಆದಾಗ ಹೇಳ್ದೆ ಕೇಳ್ದೆ ಕೈ ಕೊಟ್ಟು ಹೋದ್ರಿ. ನೋ ಕಮೆಂಟ್ಸ್. ಸರ್ ನೀವು ಹಾಗಿದ್ದೋ ಹಂಗಿಲ್ಲ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಆಮೇಲೆ ಮಾತಾಡ್ತೀನಿ. ನನಗೊಂದು ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ನೀವಿನ್ ಹೊರಗೆ. ಹಾಗಾದ್ರೆ ಅಭಯ್ ಶೇಖರ್ ಕೇಳಿದ ಪ್ರಶ್ನೆಯಲ್ಲಿ ಸತ್ಯಾಂಶ ಇದೆಯಾ? ಇದ್ದಲ್ಲಿ ಮಾನ್ಯ ಮುಖ್ಯಮಂತ್ರಿ ರಂಜಿತ್ ಕುಮಾರ್ ಅವರು ಹಿಂದೆ ತಮ್ಮ ಜೀವನದಲ್ಲಿ ಒಂದು ಹುಡುಗಿಯನ್ನ ನಂಬಿಸಿ ಮೋಸ ಮಾಡಿದ್ದು ನಿಜಾನ? ನಿಜವಾದಲ್ಲಿ ರಂಜಿತ್ ಕುಮಾರ್ ಅವರಿಗೆ ಪ್ರೇಮ ಕಥೆ ಇದ್ದಿದ್ದು ಹೌದಾ? ಹೌದಾದಲ್ಲಿ ಆ ಕಥೆಯಲ್ಲಿ ಬರುವ ಹುಡುಗಿ ಯಾರು, ಎಲ್ಲಿದ್ದಾರೆ, ಅವರಿಬ್ಬರ ಸಂಬಂಧ ಹೇಗಿತ್ತು, ಅದು ಮುರಿದು ಬೀಳಲು ಕಾರಣವೇನು? ಈ ವಿಷಯವನ್ನ ಮುಚ್ಚಿಡಲು ಮಾನ್ಯ ಮುಖ್ಯಮಂತ್ರಿಗಳು ಪ್ರಯತ್ನಿಸಿದ್ದೇಕೆ? ಇವನ ಶ್ರೀರಾಮಚಂದ್ರ ಅನ್ಕೊಂಡಿತ್ತು. ಇವನ್ಗಿಂತ ಕೀಚ್ಕನೆ ಮೇಲು, ಒಳಗೆ ಸಿದ್ದ ಒಳಗೆ ಮಿದ್ದ ಅಂತ ಎಲ್ಲ ಇವನ್ ಮಾಡ್ಬಿಟ್ಟ. ಇವನ್ ತುಂಬಾ ಸಾಚ ಅನ್ಕೊಂಡಿದ್ದೆ. ಇವನ್ ಹಣೆ ಬರನು ಇಷ್ಟೇ. ಏನ್ ಜನಪ್ಪ, ಎಂತೆಂಥ ಜನ ಇರ್ತಾರೆ. ಹೀಗೆ ಇದ್ದಿದ್ರೆ ಓಟೇ ಹಾಕ್ತಿರ್ಲಿಲ್ಲ. ನಂಗೆ ಯಾಕೋ ಡೌಟಮ್ಮ, ಮೋಸ್ಟ್ಲಿ ಇದೆಲ್ಲ ಅಪೋಸಿಷನ್ ಪಾರ್ಟಿ ಕೈವಾಡ ಅಂತ ಮಾತೆ. ಈ ಎಲ್ಲ ಪ್ರಶ್ನೆಗಳಿಗೆ ಮಾನ್ಯ ಮುಖ್ಯಮಂತ್ರಿಯವರೇ ಉತ್ತರ ಕೊಡಬೇಕು. ಇವರ ಉತ್ತರಕ್ಕಾಗಿ ನಮ್ಮ ರಾಜ್ಯದ ಪ್ರತಿಯೊಬ್ಬರು ಕುತೂಹಲದಿಂದ ಕಾಯುತ್ತಿದ್ದಾರೆ. ಹೇಗೆ ಸಿಕ್ಕಾಕಿಸ್ಬಿಟ್ಟ ನೋಡೋರನ್ನ. ಅಷ್ಟಕ್ಕೂ ಆ ರಂಜಿತ್ ಕುಮಾರ್ ವಿಷಯ ಎಲ್ಲ ಇವನ್ ಹೇಗೆ ಗೊತ್ತಾಯ್ತು? ಚಾಣಾಕ್ಷ ಕಂಡಿ ಅವನು. ಬೆರಳು ತೋರಿಸಿದ್ರೆ ಬೆರಳು ತೋರಿಸ್ದವ್ರನ್ನೇ ನುಗ್ಬಿಡ್ತಾನೆ. ಎಷ್ಟಾಗ್ಲಿ ನನ್ನ ಪುಟಾಣಿ ಅಲ್ವಾ, ಎಲ್ಲ ನನ್ನ ಥರನೇ. ನಿನ್ನ ಬುದ್ಧಿ ಏನಾದರೂ ಅವನಿಗೆ ಬಂದ್ಬಿಟ್ಟಿದ್ರೆ ದನ ಕಾಯಕ್ಕೂ ಲಾಯಕ್ಕಾಗಿರ್ತಿರ್ಲಿಲ್ಲ ನನ್ನ ಮಗ. ಶಾಲಿನಿ, ಯಾಕಮ್ಮ ಡಲ್ ಆಗಿದೆಯಾ?
ನಿನ್ನ ಗಂಡ ಎಂಥ ಸಾಧನೆ ಮಾಡಿದ್ದಾನೆ, ಖುಷಿ ಆಗ್ತಿಲ್ವ ನಿಂಗೆ? ಜೀವ ಹೋಗ್ತಿದೆ ಮಾವ, ಯಾರ ಹತ್ರ ಏನಂತ ಹೇಳ್ಕೊಳ್ಳಿ. ಸಂತೋಷಕ್ಕೆ ಮಾತಾ ಹೊಡ್ತಿಲ್ಲ ಕಣ್ರಿ ಅವಳಿಗೆ, ಅಲ್ವೇನಮ್ಮ? ತಾನಿ ಬಂಗಾರಿ ನೋಡ್ರಿ ಅದನ್ನ. ಮುಖ್ಯಮಂತ್ರಿ ಅಂತಾನು ನೋಡ್ದೆ ಹೇಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಆಗ್ತಾ ಇದ್ದಾನೆ. ಶಿವ, ಇನ್ಮೇಲೆ ಎಲ್ಲ ಕಡೆ ನಾವು ಒಂದೇ ಸುದ್ದಿ ಆಗ್ಬಿಡುತ್ತಲ್ವಾ? ನನ್ನ ಮಗನಿಗೆ ಮಾಡಿರೋ ಅವಮಾನಕ್ಕೆ ಆ ಮನುಷ್ಯನಿಗೆ ಸರಿಯಾದ ಹೊಡೆತ ಕೊಡ್ತಿದ್ದಾನೆ, ಕರೆಕ್ಟಾಗಿ ಮಾಡ್ತಾ ಇದ್ದಾನೆ. ಬೇಕು ನಿಮ್ಮ ಮಗ ಹೊಡೆತ ಕೊಟ್ಟಿರೋದು ಮುಖ್ಯಮಂತ್ರಿಗಲ್ಲಮ್ಮ, ನನಗೆ. ಈಗ ಬಿದ್ದಿರೋ ಹೊಡೆತದಿಂದ ನಾನು ಸಾಯ್ತೀನಿ ಅಥವಾ ನನ್ನ ಅಬ್ಬಾಯಿ ಸಂಬಂಧ ಸಾಯುತ್ತೆ. ರಂಗ, ಈ ಥರ ಹಿಂಸೆ ಕೊಡೋಕ್ಕಿಂತ ನನ್ನನ್ನೇ ನಿನ್ನ ಪಾದಕ್ಕೆ ಕರ್ಕೊಂಡು ಬಿಡೋ. ನನಗೆ ಗೊತ್ತಿತ್ತು ಇವನು ಯೋಗ್ಯತೆ ಇಷ್ಟೇ ಅಂತ. ಬಡ್ಕೊಂಡೆ, ನಮ್ಮ ಅಳಿಯಂತ ಹತ್ರ ಬಡ್ಕೊಂಡ್ರೆ ಇಂಥವ್ರ ಸವಾಸ ಮಾಡಬೇಡಿ, ಇಂಥವ್ರಿಗೆ ಸಪೋರ್ಟ್ ಮಾಡಬೇಡಿ ಅಂತ ನನ್ನ ಮಾತೇ ಕೇಳಲಿಲ್ಲ. ಆಹಾ, ಒಳ್ಳೆ ಗುರುಗಂಜಿ ವೇಷದವನು ಸೇಮ್ ಆಗ್ಬಿಟ್ಟು ಈ ಪ್ರಪಂಚ ತನಗಿಂತ ಸಾಧ್ಯಸ್ತಾ ಇಲ್ಲ ಅಂತ ಹೊಗಳ್ಕೋತಾ ಇದ್ದ. ಈಗ ಗೊತ್ತಾಯ್ತಲ್ಲ ಅವನ ಬಣ್ಣ, ಮೇಲೆಲ್ಲ ತಳುಕು ಒಳಗೆಲ್ಲ ಹುಳ್ಕು. ನೋಡ್ದ ನಮ್ಮ ಅಳಿಯಂದ್ರು ಹಾಗೆ ಅವನ ಮುಖವಾಡ ಬಿಚ್ಚಿಟ್ಬಿಟ್ರು. ಶಬಾಷ್ ಶಬಾಷ್ ಅಳಿಯಂದ್ರೆ. ಅದು ಹೆಣ್ಮಕ್ಳಿಗೆ ಮಕ್ಳು ಕೊಟ್ಟು ಮೋಸ ಮಾಡಿದ್ರೆ ನರ್ಕಕ್ಕೆ ಹೋದ್ಮೇಲೆ ಅಂತ ಗಂಡಸರಿಗೆ ಮಕ್ಳಾಗ್ತಾವಂತೆ. 300 ವರ್ಷ ಹೆರಿಗೆ ನೋವು ಅನ್ಭವಿಸ್ತಾರಂತೆ. ಇವನ್ಗೂ ಹಂಗೇನೆ ಅನ್ಭವಿಸ್ತಾನೆ, ನೋಡ್ತಾ ಇರಿ. ಯಾಕೆ ಹೀಗೆ ಮಾಡ್ಬಿಟ್ರಿ? ನೀವು ತೆಗ್ದಿರೋ ವಿಷಯ ನಿಮ್ಮ ಸಂಸಾರ ನೆಮ್ಮದಿನೇ ಹಾಳು ಮಾಡ್ಬಿಡುತ್ತೆ. ರಂಗ, ಈಗ ಶಾಲಿನಿ ವಿಷಯ ಹೊರಗೆ ಬಂದ್ಬಿಡುತ್ತಾ? ಉಳ್ಕತ್ತಿ ಹೌದು ರೀ ಮೀನಾಕ್ಷಿ, ನನ್ನ ಮಗ ವಜ್ರ ಇದ್ದ ಹಾಗೆ. ಯಾರಿಗೂ ಬಗ್ಗೋನಲ್ಲ, ಯಾರ ಮುಲಾಜು ನೋಡೋನಲ್ಲ. ಯಾರ್ದಾದ್ರೂ ತಪ್ಪಿದ್ರೆ ಅವ್ರ ಕಥೆ ಮುಗಿದಾಗೇನೆ. ಬರ ಬರ ಮಗನೇ. ಸರಿ, ಆಮೇಲೆ ಇಲ್ಲೋಡ ಇಲ್ಲಿ ಇಂಡಿಯಾಸ್ ಮೋಸ್ಟ್ ಸೆನ್ಸೇಷನಲ್ ರಿಪೋರ್ಟರ್ ಅಭಯಶೇಖರ್. ತುಂಬಾ ಖುಷಿ ಆಯ್ತು ಕಣ ಮಗನ, ಯು ಡಿಡ್ ಎ ಸೂಪರ್ ಜಾಬ್. ನೀನ್ ಕೇಳಿದ ಒಂದೊಂದು ಪ್ರಶ್ನೆಗೆ ಇಡೀ ರಾಜ್ಯನೇ ತಂಗ ಬಿಡೋದಾಯ್ತು ನೋಡು. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ವೆರಿ ಮಚ್. ತಾನಿ ಮರಿ ನೀನು ಅಲ್ವೋ, ಮುಖ್ಯಮಂತ್ರಿನೇ ಅಲ್ಲಾಡಿಸ್ಬಿಟ್ಟಿಯಲ್ಲೋ. ನಿಜವಾಗ್ಲೂ ಕಣ, ಹೆಮ್ಮೆ ಪಡುವಂತ ಕೆಲಸ ಮಾಡ್ಬಿಟ್ಟೆ. ನ್ಯಾಯದ ಮುಂದೆ ಎದ್ರು ಚಿಕ್ಕವರೇ, ಇವತ್ತಿನ ಮುಖ್ಯಮಂತ್ರಿನ ನಿಲ್ಸಿ ಪ್ರಶ್ನೆ ಮಾಡ್ಬಿಟ್ಟಿಯಲ್ಲ, ಖುಷಿ ಆಗೈತೆ ಕಣ. ಅದ್ ಸರಿ, ಅವ್ರ ಪರ್ಸನಲ್ ವಿಷಯ ಎಲ್ಲ ಗೊತ್ತು ನಂಗೆ ಅಂತಂದಿಯಲ್ಲ, ಹೇಗ ತಿಳ್ಕೊಂಡೆ? ಯಾರೋ ಹೇಳಿದ್ದು ನಿಂಗೆ ಇದನ್ನೆಲ್ಲ? ಅದೆಲ್ಲ ಪ್ರೊಫೆಷನಲ್ ಸೀಕ್ರೆಟ್ಸ್ ಡ್ಯಾಡ್, ಹಂಗೆಲ್ಲ ಹೇಳಕ್ಕಾಗಲ್ಲ. ಅದೇನಾದ್ರೂ ಇರ್ಲಿ ಕಣೋ, ಇವತ್ತಂತೂ ನಂಗೆ ಕುಣಿದಾಡೋ ಅಷ್ಟು ಖುಷಿ ಆಗ್ತಾ ಇದೆ. ನ್ಯೂಸಲ್ಲೆಲ್ಲ ನೀನೇ ಹೀರೋ ಕಣೋ, ಮುದ್ದು ಮರಿ. ಇನ್ನೂ ಹೀರೋ ಆಗಿಲ್ಲ. ಮೊದಲು ನಮ್ಮ CM ಸಾಹೇಬರು ಹೀರೋಯಿನ್ ಹುಡುಕ್ಬೇಕು. ಅವಳು ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ ಎಲ್ಲ ತಿಳ್ಕೊಬೇಕು. ಅವಳನ್ನ ಹೆಂಗಾದ್ರೂ ಮಾಡಿ ಇಲ್ಲಿಗೆ ಕರ್ಕೊಂಡು ಬರ್ಬೇಕು. ರಂಜಿತ್ ಸರ್ ಮುಂದೆ ನಿಲ್ಲಿಸ್ಬೇಕು. ಕರ್ಕೊಳ್ಳಿ ನಿಮ್ಮ ಹುಡುಗಿನ ಅಂತ ಹೇಳಿ ಇಡೀ ರಾಜ್ಯದ ಜನಗಳ ಮುಂದೆ ಅವ್ರಿಬ್ರಿಗೂ ಮದುವೆ ಮಾಡಿಸ್ಬೇಕು. ಆಗ ಅವತ್ತಿನ ದಿನ ನಾನು ಹೀರೋ ಆಗ್ತೀನಿ. ಅವತ್ತಿನ ದಿನ ನೀನು ರಂಗ ರೀ, ಒಳ್ಳೆ ಹಳ್ಳೆಣ್ಣೆ ಕುಡ್ದೋರ್ ತರ ನಿಂತಿದಿರಲ್ಲ, ವಿಶ್ ಮಾಡ್ರಿ. ಏನಂತ ವಿಶ್ ಮಾಡ್ಲಿ? ನೋಡು ಮಾಮ, ಅವರನ್ನ ಗಂಡ ಏನೋ ಒಂದು ಸಾಧಿಸ್ಕೊಂಡು ಬಂದಿದ್ದಾನೆ, ಇಡೀ ರಾಜ್ಯ ತುಂಬಾ ಸುದ್ದಿ ಆಗ್ತಾ ಇದ್ದಾನೆ. ಅವನನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು, ತಪ್ಕೋಬೇಕು, ಮುದ್ದು ಮಾಡಿ ವಿಶ್ ಮಾಡ್ಬೇಕು ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಇದೆ ನಿಮ್ ಸೊಸೆಗೆ. ಓ ಮಾರಾಯ, ನೀನ್ ಹಾಗೆಲ್ಲ ನನ್ ಕಣ್ ಮುಂದೆ ಮುದ್ದು ಮಾಡಿಸ್ಕೋಬೇಡ. ಹೊಟ್ಟೋಗು, ರೂಮಿಗೆ ಹೊಟ್ಟೋಗಿ ಇಬ್ರು. ರೀ ಶಾಂತಮ್ಮನವ್ರೆ, ನಾನೇನು ಅವ್ರನ್ನ ನಾನು ರೊಮ್ಯಾನ್ಸ್ ಮಾಡಿ ಬನ್ನಿ ಅಂತ ಕರೆದ್ನ, ಪ್ರೀತಿಯಿಂದ ಹಗ್ ಮಾಡಿ ವಿಶ್ ಮಾಡಿ ಅಂತ ಕೇಳ್ಕೊಂಡೆ ಅಷ್ಟೇ. ರೀ ಸೀನಿಯರ್ ಬನ್ರಿ ರೀ. ಅಯ್ಯೋ ನಿಮ್
ಯಾಕ್ರಿ ಇಷ್ಟು ದೊಡ್ಡ ಸಾಹಸ ಕೈ ಹಾಕಿದ್ದೀನಿ, ಏನು ಅನ್ನಿಸ್ತಿಲ್ವಾ ನಿಮ್ಗೆ? ಏನು ಅನ್ಸ್ಬೇಕು? ರಾಜಕೀಯದವ್ರು ಸಹವಾಸ ಮಾಡಬೇಡ ಅಂದಷ್ಟು ನೀನು ಜಾಸ್ತಿ ಮಾಡ್ತಿದ್ಯಾ. ನಿಂಗೇನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ನನ್ಗೆ ಭಯ ಆಗ್ತಿದೆ. ರೀ ನನ್ಗೇನ್ರಿ ಹೆಚ್ಚು ಕಡಿಮೆ ಆಗುತ್ತೆ? ಅಭಯ್, ಅದು ಹಾಗಲ್ಲ ಕಣೋ. ಮೊನ್ನೆ ಯಾರೋ ಅವಳನ್ನ ಹೆದರಿಸ್ತು ಅಂತ ಹೇಳಿಲ್ವಾ ಅವಳು? ಪಾಪ ಅದಕ್ಕೆ ಗಾಬರಿ ಆಗಿದ್ದಾಳು ಅವಳು. ಡ್ಯಾಡ್, ಇವ್ರನ್ನ ಹೆದರ್ಸಿದ್ರು ಅಂತ ತಾನೆ ನಾನಿವತ್ತು ಹೋಗಿ ಅವ್ರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಬಂದಿರೋದು. ನಾನು ಕೊಟ್ಟಿರೋ ಶಾಕ್ನಿಂದ ನಮ್ಮ CM ಸಾಹೇಬ್ರು ಸುಧಾರಿಸ್ಕೊಳ್ಳೋದಕ್ಕೆ ಮಿನಿಮಮ್ 6 ತಿಂಗಳು ಟೈಮ್ ಬೇಕು. ಅಷ್ಟರಲ್ಲಿ ನನ್ನ ಕೋಪನೂ ಕಡಿಮೆ ಆಗಿರುತ್ತೆ, ಅವ್ರ ಹುಡುಗಿನೂ ಸಿಕ್ಕಿರ್ತಾರೆ. ಆಮೇಲೆ ಅವ್ರಿಬ್ಬರಿಗೂ ಮದುವೆ ಮಾಡಿಸಿ ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿ ಇದ್ಬಿಡೋಣ. ಅವರಿಬ್ರು ಮದುವೆ ಮಾಡಿಸಿದ್ರೆ ನಮ್ಮಿಬ್ರು ಗತಿ ಏನಾಗುತ್ತೋ. ಆದ್ರೆ ಅಲ್ಲಿವರೆಗೂ ಅವ್ರು ಬಿಡ್ಬೇಕಲ್ವಾ? ಜನಗಳ ಮುಂದೆ ನೀನು ಅವ್ರ ಮರ್ಯಾದೆ ತೆಗ್ದೆ ಅಂತ ಅವ್ರು ನಿನ್ಗೇನಾದ್ರೂ ಮಾಡ್ಬಿಟ್ರೆ? ಚಾನ್ಸೇ ಇಲ್ಲ. ಈಗಾಗಲೇ ಎಲ್ರ ಮುಂದೆ ಆ ಪ್ರಶ್ನೆನ ನಾನು ಅವ್ರಿಗೆ ಕೇಳಿದಾಗಿದೆ. ಇನ್ನು ನನಗೆ ಒಂದು ಸಣ್ಣ ಗಾಯ ಆದ್ರೂ ಅದು ಅವರಿಂದಾನೆ ಅಂತ ರಂಜಿತ್ ಕುಮಾರ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಅವ್ರು ನನ್ನನ್ನು ಮುಟ್ಟಕ್ಕೂ ಆಗಲ್ಲ. ಆದ್ರೂ ನನ್ಗೆ ಭಯ ಆಗ್ತಿದೆ ಅಭಯ್. ನೀನು ಅವ್ರ ಸಹವಾಸನ ಬಿಟ್ಬಿಡು ಪ್ಲೀಸ್. ರೀ ಸೀನಿಯರ್, ಏನ್ರಿ ಮಾತಾಡ್ತಾ ಇದ್ದೀರಾ? ವಿಷಯ ಆಲ್ರೆಡಿ ರೈಸ್ ಆಗಿದೆ ಕಣ್ರಿ. ಇದಕ್ಕೊಂದು ಪರಿಹಾರ, ಒಂದು ಉತ್ತರ ಸಿಗೋವರೆಗೂ ಯಾರು ಏನೂ ಮಾಡೋಕ್ಕಾಗಲ್ಲ. ನನ್ನನ್ನು ಯಾರು ಏನು ಮಾಡ್ಕೊಳಕ್ಕೂ ಆಗಲ್ಲ. ಆರಾಮಾಗಿರ್ರಿ. ಕಮಾನ್ ಸೀನಿಯರ್, ಯೋಚನೆ ಮಾಡಬೇಡ್ರಿ. ನನಗೆ ಗೊತ್ತಿರೋ ಪ್ರಕಾರ ರಂಜಿತ್ ಸರ್ ಇದರಿಂದ ಪಕ್ಕಾ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಾನು ಆ ಹುಡುಗಿ ಇಡೀ ದೇಶದ ಯಾವುದೇ ಮೂಲೆಯಲ್ಲಿದ್ದು ಹುಡುಕ್ತೀನಿ. ಬಟ್ ಇನ್ನೊಂದು ಖುಷಿ ಏನು ಗೊತ್ತಾ? ಆ ಹುಡುಗಿನ ಮೊದಲು ನೋಡೋದೆ ನೀವು. ಇಡೀ ದೇಶದ ಯಾವುದೇ ಮೂಲೆಯಲ್ಲಿದ್ದು ಆ ಹುಡುಗಿನ ಹುಡುಕಿ ಕರ್ಕೊಂಡ್ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ನಿಮ್ಮ ಹತ್ರನೇ ಫಸ್ಟ್ ಮಾತಾಡ್ತೀನಿ, ಆಮೇಲೆ ರಂಜಿತ್ ಸರ್ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತೀನಿ. ವಾವ್, ನೆನ್ಸ್ಕೊಳ್ಳೋದಕ್ಕೆ ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಗೊತ್ತಾ? ಆ ದಿನ ಯಾವಾಗ ಬರುತ್ತೋ, ಆ ಹುಡುಗಿ ನನಗೆ ಯಾವಾಗ ಸಿಗ್ತಾಳೋ, ಅವಳನ್ನ ನಿಮ್ಮ ಮುಂದೆ ಕರ್ಕೊಂಡು ಬಂದು ಯಾವಾಗ ನಿಲ್ಲಿಸ್ತೀನೋ. ತುಂಬ ಹೊಟ್ಟೆ ಹಸಿತಾ ಇದೆ ಕಣ್ರಿ. ಬೇಗ ಡಿನ್ನರ್ ರೆಡಿ ಮಾಡಿ. ಅಷ್ಟೆಲ್ಲ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಓಕೆನಾ? ನನಗೆ ಪರಿಚಯ ಮಾಡಿಸ್ತೇನೋ ಜೂನಿಯರ್? ನೀನು ರಂಜಿತ್ ಕುಮಾರ್ ಹಳೆ ಹುಡುಗಿ ಈಗಲೂ ನಿನ್ನ ಕಣ್ಮುಂದೆನೇ ಇದ್ದಾಳೆ. ಈ ಸತ್ಯ ನಿನಗೆ ಗೊತ್ತಾದರೆ ಹೆದರಬೇಡಮ್ಮ, ನನ್ನ ಮಗನಿಗೆ ಏನೂ ತೊಂದರೆ ಆಗಲ್ಲ, ಸೇಫ್ ಆಗಿರ್ತಾನೆ. ಯಾರ್ರೀ ಆ ಹುಡುಗ? ಸರ್, ದೃಶ್ಯ ನ್ಯೂಸ್ ಚಾನಲ್ ರಿಪೋರ್ಟರ್, ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಆ ರಂಜಿತ್ CM ಆಗೋಕ್ಕೆ ಮೀಡಿಯಾ ಸಪೋರ್ಟ್ ಮಾಡಿದ್ದೆ ಅವನು. ಓ, ಇವನೇ ಅವರಿಗೆ ಸಪೋರ್ಟ್ ಮಾಡಿ ಇವನೇ ಅವರ ಮೇಲೆ ತಿರುಗಿ ಬಿದ್ದಿದ್ದಾನೆ. ಯಾಕೆ? ಅದೇ ನಮಗೂ ಗೊತ್ತಾಗ್ತಾ ಇಲ್ಲ ಸರ್. ಓ, ಇವರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ, ಅದಕ್ಕೆ ಆ ಹುಡುಗ ಉಲ್ಟಾ ಹೊಡಿತಾ ಇದ್ದಾನೆ. ಜೊತೆಗೆ ಆ ರಿಪೋರ್ಟ್ರಿಗೆ ರಂಜಿತ್ ಬಗ್ಗೆ ಪರ್ಸನಲ್ ಆಗಿ ಎಲ್ಲ ಗೊತ್ತಿದೆ ಅನಿಸುತ್ತೆ. ಅದಕ್ಕೆ ಲೈವ್ ಪ್ರೋಗ್ರಾಮಲ್ಲಿ ಸಿಕ್ಕಿ ಹಾಕ್ಸಿದ್ದಾನೆ. ಸೊ ಇದು ನಮಗೆ ಒಳ್ಳೆ ಅವಕಾಶ. ರಂಜಿತಿನ ಪರ್ಸ್ನಲ್ ವಿಷಯ ಏನು ಅಂತ ನಾವು ತಿಳ್ಕೊಂಡ್ರೆ ಮುಖ್ಯಮಂತ್ರಿನ ನಾವು ಹೇಗೆ ಬೇಕಾದರೂ ಆಟ ಆಡಿಸ್ಬೋದು. ಬಟ್ ಯಾಕೆ ತಿಳ್ಕೊಳ್ಳೋದು? ಯಾಕ್ರಿ ನಾವು ತಿಳ್ಕೊಳ್ಳಬೇಕು? ಆ ರಿಪೋರ್ಟರ್ಗೆ ಅವನ ಬಗ್ಗೆ ಎಲ್ಲ ಗೊತ್ತುಂಟಲ್ಲ. ಇನ್ನು 2 ದಿವಸದಲ್ಲೇ ಅವನೇ ಬಹಿರಂಗ ಮಾಡ್ತಾನೆ. ಆ ಥರದೊಂದು ಆಪಾದನೆ ಸಾಬೀತಾದ್ರೆ ಸಾಕು ಸರ್. ಅದೇ ಕಾರಣ ಇಟ್ಕೊಂಡು ಆ ರಂಜಿತ್ ಕುಮಾರ್ನ ಬುಗ್ರಿ ಆಡಿಸಂಗೆ ಆಡಿಸ್ಬೋದು.
ಮಾತು ಮುಂಚೆ ನ್ಯಾಯ ನಿಯತ್ತು ಧರ್ಮ ಅಂತ ಹೇಳ್ತಿದ್ದಲ್ಲಪ್ಪ, ನಿಂದು ಇದೇ ಕತೆ. ಬಾಯ ಮಿಸ್ಕೊಂಡು ಸೀಟ್ ಬಿಟ್ಟು ಇಳಿ ಅಂದ್ಬಿಟ್ಟು ನಾವು ಪಟ್ಟು ಹಿಡಿಬೋದು ಸಾರ್. ಅವನೇ ಒಪ್ಕೊಂಡಿದ್ದಾನಲ್ರಿ, ನನ್ನ ಮೇಲೆ ಒಂದು ಸಾಸಿವೆ ಕಾಳಿನಷ್ಟು ಆಪಾದನೆ ಬಂದರೂ ರಾಜೀನಾಮೆ ಕೊಡ್ತೀನಿ ಅಂತ. ಇದೇ ವಿಷಯ ಇಟ್ಕೊಂಡು ನಾವೆಲ್ಲ ರಾಜೀನಾಮೆ ಕೇಳಿದ್ರೆ ಒಪ್ಕೊಂಡು ಬಿಟ್ಕೊಡ್ಲೇಬೇಕಾಗುತ್ತೆ. ಅವನು ಒಬ್ಬ ಹೋದ್ರೆ ಅವರ ಪಕ್ಷದಲ್ಲಿ ಕೇಳೋದಕ್ಕೆ ಯಾರು ಗತಿ ಇರೋದಿಲ್ಲ. 3 ತಿಂಗಳಲ್ಲಿ ಒಬ್ಬೊಬ್ಬರೇ ಕೆಳಗಿಳಿಯುತ್ತಾರೆ, ಆಮೇಲೆ ನಮ್ಮದೇ ರಾಜ್ಯಭಾರ. ಆದ್ರೆ ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಆ ರಿಪೋರ್ಟರ್ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು. ಅಕಸ್ಮಾತ್ ಏನಾದ್ರು ರಂಜಿತ್ ಕುಮಾರ್ ಅವರು ದುಡ್ಡು ಕೊಟ್ಟು ಡೀಲ್ ಮಾಡ್ಕೊಂಡು ಆ ಹುಡುಗನ ಬಾಯಿ ಮುಚ್ಚಿಸ್ಬಿಟ್ರೆ? ನೋ, ಆ ಹುಡುಗ ದುಡ್ಡುಗೋಸ್ಕರ ಬಗ್ಡೋನಲ್ಲ, ಅವನು ಪ್ಯಾಷನ್ಗೋಸ್ಕರ ಕೆಲಸ ಮಾಡೋನು. ಹಠ ಅಂದ್ರೆ ಹಠ. ನಮ್ಮ ಕಡೆ ಒಂದಷ್ಟು ಹುಡುಗರನ್ನ ಆ ಹುಡುಗನ ಸುತ್ತಮುತ್ತ ಬಿಟ್ಟು ಬಿಡಿ. ಆ ಹುಡುಗನ ಮೈ ಮೇಲೆ ಒಂದು ಗೀರು ಗಾಯ ಸಹ ಆಗಕೂಡದು. ಆ ಥರ ಜೋಪಾನ ಮಾಡಬೇಕು. ಅರ್ಥ ಆಯ್ತಾ? ನೀವೆಲ್ಲೇ ಹೋದ್ರು ಯಾವಾಗ್ಲೂ ನಾನು ಶುದ್ಧ ಹಸ್ತ ಪ್ರಾಮಾಣಿಕ ಅಂತೆಲ್ಲ ಹೇಳ್ಕೊತಿರಲ್ಲ, ಅದು ನಿಜವಾಗ್ಲೂ ನಿಜಾನ? ಅಥವಾ ನೀವು ಇದುವರೆಗೂ ಯಾರಿಗೂ ಯಾವುದೇ ರೀತಿ ಮೋಸನೇ ಮಾಡಿಲ್ವಾ? ಎಂಟು ವರ್ಷದ ಹಿಂದೆ ನೀವೊಂದು ಹುಡುಗಿನ ಪ್ರೀತಿಸಿದ್ರಿ. ಅವಳನ್ನೇ ಮದುವೆ ಆಗ್ತೀನಿ ಅಂತ ನಂಬಿಸಿದ್ರಿ. ಅವಳ ಜೊತೆ ಫಿಸಿಕಲಿ ಕೂಡ ಮುಂದುವರೆದಿದ್ರಿ. ನನ್ನ ನಂಬಿಕೆ ಇಡು, ರಶ್ಮಿ. ಅನ್ಯಾಯನೇ ಸಹಿಸ್ದಿರೋ ನೀವು, ಎಲ್ರಿಗೂ ಒಳ್ಳೇದನ್ನೇ ಬಯಸೋ ನೀವು, ಒಂದು ಹುಡುಗಿಗೆ ಯಾಕೆ ಸರ್ ಕೆಟ್ಟದ್ದು ಮಾಡಿದ್ರೆ? ಕಡೆಗೆ ಅವಳು ನಿಮ್ಮನ್ನ ನಂಬಿ ಗರ್ಭಿಣಿನೂ ಆದಾಗ ಹೇಳ್ದೆ ಕೇಳ್ದೆ ಕೈ ಕೊಟ್ಟು ಹೋದ್ರಿ. ನಾನು ಕನ್ಸೀವ್ ಆಗಿದ್ದೀನಿ. ಹಾಗಾದ್ರೆ ನಮ್ಮ ಪಾಪು ತೆಗೆಸ್ಬಿಡು. ನಿಮ್ಮಿಂದಾನೇ ಅನ್ಯಾಯ ಆಗಿರೋ ನಿಮ್ಮ ಹುಡುಗಿಗೆ ಮತ್ತು ಅವಳು ಹೊಟ್ಟೆಲ್ ಹುಟ್ಟಿರೋ ನಿಮ್ಮ ಮಗುಗೆ ಏನ್ ನ್ಯಾಯ ಕೊಡ್ತೀರಾ? ಅಲ್ಲ, ಏನ್ ಸರ್ ಇದು? ನಂಬೋಕೆ ಆಗ್ತಾ ಇಲ್ಲ. ಅವನು ಯಾವನೋ ರಿಪೋರ್ಟ್ರು ಬಾಯಿಗೆ ಬಂದ ಹಾಗೆ ಪ್ರಶ್ನೆ ಕೇಳ್ಬಿಟ್ರೆ ನಮ್ಮ ಸಾಹೇಬ್ರು ಏನೋ ಮಾತಾಡ್ದಾಗ ಎದ್ದೋಗ್ಬಿಟ್ರಲ್ಲ. ಅಲ್ಲ ಸರ್, ಅಲ್ಲೇ ಅವನ ಮುಖದ ಮೇಲೆ ಹೊಡೆದಾಗ ಮಾತಾಡಿ ಮುಖಕ್ಕೆ ನೀರಿಳಿಸ್ಬೋದಾಗಿತ್ತು ತಾನೆ. ಸುಮ್ಮನೆ ಎದ್ದು ಬಂದ್ಬಿಟ್ರೆ ಜನ ತಪ್ಪು ತಿಳ್ಕೊಳ್ಳಲ್ಲ ಸರ್. ಆ ರಿಪೋರ್ಟರ್ ಹೇಳಿ ಸತ್ಯನೇ ಇರ್ಬೋದು, ರಂಜಿತ್ ಸರ್ಗೆ ಆ ಅಫೈರ್ ಇರ್ಬೋದು ಅಂತ ಜನ ಅನ್ಕೊಂಡ್ರೆ. ಅಲ್ಲ ಸರ್, ಆ ಪ್ರೆಸ್ ರಿಪೋರ್ಟರ್ ಕೇಳಿದಾಗೆ ನಮ್ಮ ರಂಜಿತ್ ಸರ್ಗೆ ಏನಾದರೂ ಶಡ ಪೈಸೆ ಏನ್ ಮಾತಾಡ್ತಾ ಇದ್ದೀರಿ? ನನ್ನ ಮಗ ಅಂದ್ರೆ ಏನ್ ಅಂದ್ಕೊಂಡಿದ್ದೀರಾ? ಬೆಂಕಿ ಅವನು. ಅವನ ಸಹವಾಸ ಬಯಸಿದ್ರೆ ಹುಡುಗಿರು ಕೂಡ ಸುಟ್ಟು ಬೂದಿ ಆಗಿ ಹೋಗ್ತಾರೆ. ಹಾಗಿದ್ರೆ ಆ ವಿಷಯನ ಅಲ್ಲೇ ಮುಗಿಸ್ಬೇಕಾಯ್ತಲ್ಲ ಸರ್. ಅಲ್ಲಿಂದ ಎದ್ದು ಬಂದ್ಬಿಟ್ಟು ಈಗ ಸುಮ್ಮನೆ ಫಜಿತಿ ಆಯ್ತಲ್ಲ ಸರ್. ಇವಾಗ ಸ್ವಲ್ಪ ಇರ್ರಿ ಸರ್, ನಾವೊಂದು ಕೆಲಸ ಮಾಡಿದ್ರೆ ಹೇಗೆ? ಆ ರಿಪೋರ್ಟರ್ ಹುಡುಗ ಇಲ್ಲಾರ್ದೆ ಇರುವೆ ಬಿಟ್ಬಿಟ್ಟಿದ್ದಾನೆ. ಈಗ ನಾವು ಅವನ್ನ ಕರೆಸ್ಕೊಂಡು ಹಂಗಲ್ಲಪ್ಪ ಹಿಂಗೆ ಅಂತ ಬುದ್ಧಿ ಹೇಳಿದ್ರೆ, ಇಲ್ಲ ದುಡ್ಡು ಕೊಟ್ಟು ಇಲ್ಲ ಅವನ ಚಾನಲ್ನೇ ಒಳ್ಳೆ ಪೋಸ್ಟ್ ಕೊಡಿಸ್ಬಿಟ್ಟು ಅವ್ನ ಬಾಯಿ ಮುಚ್ಚಿಸ್ಬಿಡೋಣ ಸರ್. ಆ ನನ್ನ ಮಗ ರಿಪೋರ್ಟರ್ ಅಲ್ಲಿಗೂ ಬಗ್ಲಿಲ್ಲ ಅಂದ್ರೆ ನಮ್ಮ ಹುಡುಗರಿಗೆ ಹೇಳಿ ಅವ್ನ ಕೈ ಕಾಲು ಮುರಿಸ್ಬಿಡೋಣ. ಆಮೇಲೆ ಅವನೇ ತೆಪ್ಪಗಾಗ್ಬಿಡ್ತಾನೆ. ಶಟ್ ಅಪ್ ಯು ಇಡಿಯಟ್ಸ್. ಅವನ ತಂಟೆಗೆ ಯಾರೂ ಹೋಗ್ಕೂಡ್ದು. ಅವನನ್ನು ಯಾರು ಏನೂ ಕೇಳಬಾರ್ದು. ಅವನನ್ನೇನು ಒತ್ತಾಯ ಮಾಡಬಾರ್ದು. ಹಂಗಂದ್ರೆ ಹೆಂಗೆ ಸರ್? ಅವ್ನು ಹಂಗೆ ಬಿಟ್ಬಿಟ್ರೆ ನಾಳೆ ಇನ್ನೊಂದು ಕೆತೆ ತೆಗಿತಾನೆ. ನಾಳೆ ಪ್ರಶ್ನೆ ಬಿಟ್ಬಿಡಿ ಸರ್. ಈಗ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಲ್ವಾ? ನೀವು ಸುಮ್ಮನೆ ಇದ್ದು ಬಿಟ್ರೆ ಇನ್ನೂ ರಂಪ್ರಮಾಣ ಆಗ್ಬಿಡುತ್ತೆ. ಅದಕ್ಕೆ ನಾವು ಹೇಳ್ದಾಗ ಕೇಳಿ ಸರ್. ಆ ಹುಡುಗನ ಬಾಯ ಮುಚ್ಚಿಸ್ಬಿಟ್ರೆ ಸರಿ, ಬಾಯಿ ಮುಚ್ಚಿಸ್ತೀರ.
ಆಮೇಲೆ ಆಮೇಲೆ ಏನು ಸರ್, ಪ್ರಾಬ್ಲಮ್ನೇ ಮುಗಿದೋಗುತ್ತಲ್ಲ. ಪ್ರಾಬ್ಲಮ್ ಶುರು ಆಗದೆ ಅಲ್ಲಿ. ಒಬ್ಬ ನಿಷ್ಠಾವಂತ ಮುಖ್ಯಮಂತ್ರಿನ ರಿಪೋರ್ಟ್ರು ಏನೋ ಕ್ವಶನ್ ಮಾಡ್ದ. ಅದಕ್ಕೆ ಮುಖ್ಯಮಂತ್ರಿ ಆ ರಿಪೋರ್ಟರ್ಗೆ ಹೆದರಿಸಿ ಬೆದರಿಸಿ ಅವನ ಬಾಯಿನ್ನೇ ಮುಚ್ಚಿಸ್ಬಿಡ ಅಂತ ಮೀಡಿಯಾದಲ್ಲಿ ಫ್ಲಾಶ್ ಆಗತ್ತೆ. ಜನ ಯಾರಿಗೋಗಿತಾರೆ? ನನ್ನ ಮಕ್ಕೋಗಿತಾರೆ. ಹಾಗಿದ್ಮೇಲೆ ಒಂದು ಕೆಲಸ ಮಾಡಿ, ಇದೆಲ್ಲ ಸುಳ್ಳು, ಆ ಹುಡುಗನ ತಲೆ ಸರಿಯಿಲ್ಲ ಅಂತ ನೀವೇ ಒಂದು ಹೇಳಿಕೆ ಕೊಟ್ಬಿಡಿ. ಹೌದು ಸರ್, ಬೇಕಂದ್ರೆ ಆ ಹುಡುಗನ ತಲೆಗೆ ಏಟ್ ಬಿದ್ದಿದೆ, ಹುಚ್ಚ ಅಂತ ನಾವೇ ಸರ್ಟಿಫಿಕೇಟ್ ಮಾಡಿಸ್ಬಿಡ್ತೀವಿ. ಒಳ್ಳೆ ದಡ್ರ ಥರ ಮಾತಾಡ್ತೀರಲ್ರಿ. ಹೇಳ್ತಿಲ್ವಾ ರಿಪೋರ್ಟರ್ ತಂಟೆಗೆ ಯಾರು ಹೋಗೋದು ಬೇಡ ಅಂತ? ಎಲ್ಲಿ ಏನು ಮಾತಾಡಬೇಕು ಏನು ಮಾಡಬೇಕು ನನಗೆ ಗೊತ್ತಿದೆ. ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ, ಅರ್ಥ ಆಯ್ತಾ?